ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ಇವತ್ತಿನ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು. ನಿಮಗೆ ಸರಿಯಾದ ಉತ್ತರ, ಮಾರ್ಗದರ್ಶನ ಹಾಗೆ ಬ್ಲೆಸ್ಸಿಂಗ್ ಸಿಗಬೇಕು. ಅದರ ಜೊತೆ ನೀವು ಹೀಲ್ ಕೂಡ ಆಗಬೇಕು ಅನ್ನೋದಾದರೆ ಗುರುವನ್ನು ಮನದಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ನಿಮ್ಮ ಉಸಿರಿನ ಮೇಲೆ ಸ್ವಲ್ಪ ಗಮನ ಕೊಡಿ. ಅಂದರೆ ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ತಾ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಇಷ್ಟ ದೇವರನ್ನು ಗುರುವನ್ನು ಸ್ಮರಣೆ ಮಾಡಿಕೊಂಡು ಇವತ್ತರ ಒಂದು ರೀಡಿಂಗನ್ನು ನೋಡಲಿಕ್ಕೆ ಶುರು ಮಾಡಿ. ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಉತ್ತರ ಹಾಗೆ ಸ್ಪಷ್ಟತೆ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಕೊಡುತ್ತೆ. ಹಾಗಾದರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ ಆಧ್ಯಾತ್ಮಿಕ ಶುದ್ಧೀಕರಣ. ಈಗಿನ ಎನರ್ಜಿಯ ಸಂದೇಶವಿದು. ಈ ಸಮಯದಲ್ಲಿ ಆಧ್ಯಾತ್ಮಿಕ ಗುರುಗಳಾಗಿರ್ಬೋದು, ಒಂದು ಲೈಟ್ ಮಾಸ್ಟರ್ಸ್ ಆಗಿರ್ಬೋದು, ದೇವದೂತರಾಗಿರ್ಬೋದು ಮತ್ತು ಗೈಡೆಡ್ ಏಂಜಲ್ಸ್ ನಿಮ್ಮ ಜೀವನದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ಮೇಲೆ ಜಮಾಯಿಸಿದ್ದ ಕಾರ್ಮಿಕ ಬ್ಲಾಕೇಜ್ಗಳು, ಹಳೆಯ ಪ್ಯಾಟರ್ನ್ಗಳು, ನೋವು ಮತ್ತು ಭಾರವಾದ ನೆನಪುಗಳು ನಿಧಾನವಾಗಿ ಕ್ಲಿಯರ್ ಆಗ್ತಾ ಇದ್ದಾವೆ. ಅಂದರೆ ಕರ್ಮದ ಪ್ರೊಸೆಸಿಂಗ್ ಯಾವ ರೀತಿ ಇದೆ ಅಂದರೆ ಹಿಂದಿನ ಜನ್ಮ ಅಥವಾ ಈ ಜನ್ಮದಲ್ಲಿ ಉಳಿದಿದ್ದ ಕರ್ಮ ಈಗ ಕ್ಲೋಸಿಂಗ್ ಸ್ಟೇಜ್ಗೆ ಬಂದಿದೆ. ನೀವು ಅನುಭವಿಸಿದ ಕಷ್ಟ ಆಗಿರ್ಬೋದು, ದುಃಖ ಆಗಿರ್ಬೋದು, ಯಾವುದೂ ಕೂಡ ವ್ಯರ್ಥವಾಗಿಲ್ಲ. ಅವು ನಿಮ್ಮ ಆತ್ಮದ ಬೆಳವಣಿಗೆಗೆ ಬೇಕಾಗಿದ್ದ ಪಾಠಗಳಾಗಿದ್ವು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಒಂದು ಸಜೆಷನನ್ನು ಕೊಡ್ತಾ ಇದ್ದಾರೆ, ಅಂದರೆ ಸಮಾಧಾನ ಪಡಿಸ್ತಾ ಇದ್ದಾರೆ ಅನ್ನುವ ಎನರ್ಜಿ ಕೂಡ ಕನೆಕ್ಟ್ ಆಗ್ತಿದೆ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ, ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ, ಹಾಗೆ ಹಣ ತೊಗೊಂಡು ಕೂಡ ರೀಡಿಂಗ್ ಮಾಡೋದಿಲ್ಲ. ಪರ್ಸ್ನಲ್ ಗ್ರೋತಿಂಗ್ ಯಾವ ರೀತಿ ಆಗ್ತಾ ಇದೆ ಅಂದರೆ ನಿಮ್ಮೊಳಗೆ ಒಂದು ಆಂತರಿಕ ಜಾಗೃತ ಶಕ್ತಿ ಮೂಡ್ತಾ ಇದೆ. ನೀವು ಯಾರನ್ನೂ ಬಲವಂತವಾಗಿ ಹಿಡಿದಿಟ್ಕೊಳ್ಳಲು ಇಚ್ಛಿಸ್ತಾ ಇಲ್ಲ. ನಿಮಗೆ ನಿಮ್ಮ ಮೌಲ್ಯ ಗೊತ್ತಾಗ್ತಾ ಇದೆ. ನನಗೆ ಶಾಂತಿ ಬೇಕು ಅನ್ನೋ ಬಯಕೆ ಹೆಚ್ಚಾಗಿದೆ. ನೆಮ್ಮದಿ, ಸರಳವಾಗಿದ್ದರೂ ಪರವಾಗಿಲ್ಲ, ನೆಮ್ಮದಿ ಬೇಕು, ನನ್ನವರೊಂದಿಗೆ ನಾನು ಸಂತೋಷವಾಗಿ ಬದುಕಬೇಕು ಅನ್ನೋದು. ಅಂದರೆ ಅಂತರದಲ್ಲಿದ್ದೀರಾ, ದೂರ ಇದ್ದೀರಾ, ಒಂದಾಗಬೇಕು, ಇಲ್ಲ ಏನೋ ಬಯಸ್ತಾ ಇದೆ, ಮನಸ್ಸು ಹಂಬಲಿಸ್ತಾ ಇದೆ. ಇಷ್ಟು ದಿನ ನಾನು ತುಂಬ ದೂರ ಇದ್ದೆ, ಕೆಲಸ ಒತ್ತಡ ಆಗಿರ್ಬೋದು, ಇನ್ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು, ಅನಿವಾರ್ಯತೆಗಳಿಂದ ದೂರ ಇದ್ದೆ. ಆದರೆ ಈಗ ಇನ್ನುಳಿದ ಜೀವನವನ್ನು ಅವರೊತ್ತಿಗೆ ಕಳಿಬೇಕು ಅನ್ನೋದು ನಿಮ್ಮ ಒಂದು ಹೆಬ್ಬಯಕೆ ಆಗಿದೆ. ಅದಕ್ಕೆ ಏನು ಅನುಕೂಲತೆ ಬೇಕೋ ಅದನ್ನು ನೀವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ತಾ ಇದ್ದೀರಾ. ಆದರೆ ಕೆಲವೊಂದು ಸಾರಿ ಗೊಂದಲ ಆಗ್ಬೋದು, ಅಲ್ಲಿ ಏನಾಗ್ಬೋದು, ಯಾಕಂದರೆ ಮುಂದಿನ ಭವಿಷ್ಯವನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ನಾವು ಸೂಚಿಸ್ಬೋದು ಈ ರೀತಿ ಕರ್ಮ ಮಾಡಿದರೆ ಆ ರೀತಿ ಫಲ ಸಿಗುತ್ತೆ ಅಂತೇಳಿ. ಆದರೆ ಇಲ್ಲಿ ನಿಮ್ಮ ಮುಂದಿನ ಭವಿಷ್ಯದ ಭಯ ಇದೆ, ಏನಾಗ್ಬೋದು ಏನೋ, ಮತ್ತು ಇಲ್ಲಿಂದ ಹೋದರೆ ನಾವೆಲ್ಲ ಜೊತೆಯಾಗಿದ್ದಾಗ ಕೆಲಸ ಕಾರ್ಯದಲ್ಲಿ ಏನಾದರೂ ಒತ್ತಡ ಆಗ್ಬೋದಾ ಅನ್ನುವ ಆತಂಕ, ಭಯ ನಿಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಗುರುವಿನ ಶರಣದಲ್ಲಿ ಆ ಪ್ರಶ್ನೆಯನ್ನು ಇಟ್ಟಿದ್ದೀರಾ. ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆ ಪ್ರಶ್ನೆಯಾಗಿ ಹೊರಹೊಮ್ಮಿದೆ ಅಂದರೆ ಅಲ್ಲಿ ಉತ್ತರ ನಿಮಗೆ ಗುರುವಿನಿಂದ ಸ್ಪಷ್ಟವಾಗಿ ಸಿಗುತ್ತೆ. ನಿಮಗೆ ಏನು ಬೇಕೋ, ನಿಮಗೆ ಏನು ಉತ್ತಮನೋ ಅದರ ಆಯ್ಕೆಯನ್ನು ಅವರೇ ಮಾಡಿಕೊಡ್ತಾರೆ. ಯಾಕಂದರೆ ಆಯ್ಕೆಯ ಭಾರವನ್ನು ನೀವು ಅವರಿಗೆ ಸಮರ್ಪಣೆ ಮಾಡಿದ್ದೀರಾ ಅಂದರೆ ಅದು ನಿಮ್ಮ ನಿಷ್ಠೆಯನ್ನು, ಪ್ರಾಮಾಣಿಕ ಪ್ರಯತ್ನವನ್ನು, ಹಾಗೆ ಶುದ್ಧವಾದ ಭಾವವನ್ನು, ಸಮರ್ಪಣಾ ಭಾವದ ಶರಣಾಗತಿಯನ್ನು ತೋರಿಸ್ತಾ ಇದೆ. ಹಾಗಾಗಿ ಉತ್ತರ ಅವರಿಂದ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಒಂದು ಒಳ್ಳೆಯ ರೀತಿಲಿ. ಈಗ ನಿಮ್ಮಲ್ಲಿ ಆಗ್ತಾ ಇರೋದು ಒಂದು ಸೋಲ್ ಮೆಚುರಿಟಿಯ ಸಂಕೇತ. ಅಂದರೆ ನಾನೇ ಎಲ್ಲ ಮಾಡ್ಕೊಳ್ತೀನಿ, ನಾನೇ ನನ್ನ ಭವಿಷ್ಯವನ್ನು ರೂಪಿಸ್ಕೊಳ್ತೀನಿ ಅನ್ನೋದಕ್ಕಿಂತ ನನ್ನ ಪ್ರಯತ್ನ, ಅಂದರೆ ನಾನು ಪ್ರಯತ್ನ ಮಾಡ್ತೀನಿ, ಫಲ ಭಗವಂತನದ್ದಾಗಿರಲಿ ಅನ್ನೋ ರೀತಿಲಿ ನೀವೀಗ ಒಂದು ಮೆಚುರಿಟಿಯನ್ನು ಹೊಂದಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಸಂಕೇತ, ಸೂಚನೆ ಸಿಗ್ತಾ ಇದೆ. ನಿಮಗೆ ಹೇಳ್ತಾ ಇದೆ ಇಲ್ಲಿ. ಹಾಗೆ ದೇವದೂತರ ಒಂದು ಮಾರ್ಗದರ್ಶನ ಕೂಡ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ. ನೀವು ಒಂಟಿಯಲ್ಲ, ನಿದ್ರೆಯಲ್ಲಿ ಕನಸುಗಳ ಮೂಲಕ ನಾನು ನಿಮಗೆ ಬ್ಲೆಸ್ ಮಾಡ್ತಾ ಇದ್ದೀನಿ, ಕನೆಕ್ಟ್ ಆಗ್ತಾ ಇದ್ದೀನಿ. ಹಾಗೆ ಏಂಜಲ್ಸ್ ನಂಬರ್ಸ್ಗಳ ಮೂಲಕ ಅಂದರೆ 11 11, 22 22, 6 6, 3 3 ಹೀಗೆ ನಿಮಗೆ ಕೆಲವೊಂದು ನಂಬರ್ಗಳು ಪದೇ ಪದೇ ಕಾಣಿಸುತ್ತೆ. ಅಂದರೆ ನೀವು ಟೈಮ್ ನೋಡಬೇಕಾದ್ರೆ ಅದೇ ನಂಬರು, ಇಲ್ಲ ಇಲ್ಲಿ ಹೊರಗಡೆ ಹೋದಾಗ ಅಲ್ಲಿ ಯಾವುದೋ ಒಂದು ಬೋರ್ಡಲ್ಲಿ ಅದೇ ನಂಬರು, ಪದೇ ಪದೇ ಆ ನಂಬರ್ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ನಿಮಗೆ ದೇವದೂತರ ಮಾರ್ಗದರ್ಶನ ಸಿಗ್ತಾ ಇದೆ. ಮುಂದೆ ಆಗೋದು ತುಂಬ ಒಳ್ಳೆಯದು ಅನ್ನೋ ರೀತಿಲಿ ಪ್ರಾಮಾಣಿಕ ಪ್ರಯತ್ನ ಪಡು, ನಿರಾಸೆ ಹೊಂದಬೇಡ, ಕೊರಗಬೇಡ, ಈಗ ಒಳ್ಳೆಯ ಸಮಯ ಶುರುವಾಗಿದೆ, ನಿನ್ನ ಇಚ್ಛೆಗಳು ಪೂರ್ಣಗೊಳ್ತವೆ ಅನ್ನೋ ರೀತಿಲಿ ಆ ಏಂಜಲ್ಸ್ ನಂಬರ್ಗಳಾಗಿರ್ಬೋದು, ನಿದ್ರೆಯಲ್ಲಿ ಬರುವ ಒಂದು ಒಳ್ಳೆಯ ಕನಸುಗಳಾಗಿರ್ಬೋದು, ಕೆಲವು ಸೂಚನೆಗಳಾಗಿರ್ಬೋದು, ಹಾಗೆ ಹಕ್ಕಿಗಳಾಗಿರ್ಬೋದು, ಇಲ್ಲ ಹೂಗಳಾಗಿರ್ಬೋದು, ಅಕಸ್ಮಾತಾಗಿ ನಿಮ್ಮ ಮನದಲ್ಲಿ ಇದ್ದಕ್ಕಿದ್ದಾಗಿ ಮೂಡ್ತಾ ಇರುವ ಶಾಂತಿ, ನೆಮ್ಮದಿ, ನಗು ಆಗಿರ್ಬೋದು, ಕಾರಣ ಇಲ್ಲದೆ ನಿಮಗೆ ಒಂದು ನೆಮ್ಮದಿಯ ಫೀಲ್ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ, ಖುಷಿಯಾಗಿದ್ದೀರಾ ಅಂದರೆ ಅವೆಲ್ಲವೂ ಕೂಡ ನಿಮಗೆ ದೇವದೂತರ ಒಂದು ಸೂಚನೆಗಳು ಅನ್ನೋ ರೀತಿಲಿ, ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ನಿಮ್ಮ ಜೊತೆಗೆ ಸಾಕ್ತಾ ಇದ್ದೀವಿ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಕೊಡ್ತಾ ಇರೋ ಹಾಗೆ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಅವರು ಇಲ್ಲಿ ಯಾವ ರೀತಿ ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ
ನಿನ್ನ ಜೊತೆ ನಾನಿದ್ದೀನಿ, ನಿನ್ನನ್ನು ರಕ್ಷಿಸ್ತಾ ಇದ್ದೀನಿ, ಕಾಪಾಡ್ತಾ ಇದ್ದೀನಿ, ಭಯ ಬಿಡು, ಧೈರ್ಯವಾಗಿ ಮುಂದೆ ಸಾಗು, ಕೊರಗಬೇಡ, ಆತಂಕದಲ್ಲಿ ಭಯದಲ್ಲಿ ಬದುಕಬೇಡ, ಭಯ ಬಿಟ್ಟು ಜೀವನದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದೆಯೋ ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನದಿಂದ ಮುಂದೆ ಸಾಗು. ಕಷ್ಟನೋ ನಷ್ಟನೋ ಅದು ನಿನಗೊಂದು ಪಾಠ, ಒಂದು ಬುದ್ಧಿವಂತಿಕೆ, ಒಂದು ತಿರುವು, ಒಂದು ಒಳ್ಳೆಯ ಒಂದು ದಳವನ್ನು ಸೇರಿಸುವ ಒಂದು ಪಾಠವಾಗಿರುತ್ತೆ. ನಂಬಿಕೆ ಇಡು, ಮುಂದೆ ಸಾಗು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಅವರಿಂದ ಗೈಡೆನ್ಸ್ ಸಿಗ್ತಾ ಇದೆ. ಭಾವನಾತ್ಮಕವಾಗಿ ಹೀಲಿಂಗ್ ಹೃದಯದ ಮೇಲೆ ಇದ್ದ ಭಾರ ನಿಧಾನವಾಗಿ ಕರಗ್ತಾ ಇದೆ. ಯಾರು ನಿಮ್ಮ ಜೀವನದಲ್ಲಿ ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ಇಲ್ಲ ನೋವು ಕೊಟ್ಟಿದ್ರು, ಇಲ್ಲ ಯಾವುದೋ ರೀತಿಯಲ್ಲಿ ಹಿಂಸೆ ಕೊಟ್ಟಿದ್ರು, ಅವರನ್ನು ಕ್ಷಮಿಸಿ ಇಗ್ನೋರ್ ಮಾಡಿದಾರ ಅಂದರೆ ಇತರರಿಗಾಗಿ ಅಲ್ಲ, ನಿಮ್ಮ ಸ್ವಾತಂತ್ರ್ಯಕ್ಕಾಗಿ ನೀವು ಆ ಕ್ಷಮೆಯನ್ನು ಕೊಡೋದು ಮುಖ್ಯವಾಗಿತ್ತು. ಯಾಕಂದರೆ ಅದನ್ನು ಎಲ್ಲಿಯವರೆಗೂ ನೀವು ಮನಸ್ಸಲ್ಲಿ ಹಿಡಿದಿಟ್ಕೊಳ್ತೀರೋ ಅಲ್ಲಿಯವರೆಗೂ ಆ ನೋವು, ಆ ಒಂದು ಬ್ಲಾಕೇಜ್ಗಳಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೊಸದೊಂದು ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಹೊಸ ದಾರಿಯತ್ತ ಸಾಗಿದ್ರು ಕೂಡ, ಅವಕಾಶಗಳತ್ತ ಸಾಗಿದ್ರು ಕೂಡ ಅದೇ ನೆನಪು ನಿಮ್ಮನ್ನು ಕಾಡಿ ಕಾಡಿ ಕೊರಗಿಸ್ತಾ ಇತ್ತು. ಹಾಗಾಗಿ ಕ್ಷಮೆ ಕೊಟ್ಟು ಇಗ್ನೋರ್ ಮಾಡಿ ಅವುಗಳನ್ನು ಮುಕ್ತವಾಗಿಸಿದ್ರೆ ಈಗ ನೀವು ಸ್ವತಂತ್ರವಾಗಿ ನಿಮ್ಮ ಜೀವನದಲ್ಲಿ ಮುಂದುವರಿಬೋದು ಅನ್ನೋ ರೀತಿಯಲ್ಲಿ ನೀವೀಗ ತೀರ್ಮಾನ ಮಾಡಿದರೆ ಖಂಡಿತ ಇದು ಭಾವನಾತ್ಮಕವಾಗಿ ಹೀಲಿಂಗ್ ಆಗಿರುವ ಸೂಚನೆ ಕೊಡ್ತಾ ಇದೆ. ಬೆಳಗ್ಗೆ ಎದ್ದ ತಕ್ಷಣವೇ ಹೊರಗಡೆ ಹೋಗಿ ಆಕಾಶವನ್ನು ನೋಡಿ 2 ನಿಮಿಷ ಮೌನವಾಗಿ ಏನಾದರೂ ನಿಮ್ಮ ಮನಸ್ಸಿಗೆ ಏನು ವಿಚಾರ ತೋಚುತ್ತೋ ಅದನ್ನು ಹೇಳಿ. ನಾನು ಸುರಕ್ಷಿತ, ನಾನು ಮಾರ್ಗದರ್ಶನದಲ್ಲಿದ್ದೇನೆ, ನನ್ನ ಗುರು ನನ್ನ ಜೊತೆಗಿದ್ದಾರೆ, ಎಲ್ಲ ರೀತಿಯಲ್ಲೂ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ರೀತಿ ನಿಮ್ಮ ಮನಸ್ಸಲ್ಲಿ ಏನು ವಿಚಾರ ಇದೆಯಲ್ಲ ಅದನ್ನು ಆಕಾಶಕ್ಕೆ ಮುಖ ಮಾಡಿ ಹೇಳಿಕೊಳ್ಳಿ. ಇದು ಸಾಧ್ಯ ಆಗದೇ ಇದ್ದರೆ ನೀವೇ ಯಾವುದಾದ್ರೂ ಒಂದು ಪುಟ್ಟ ಗಿಡವನ್ನು ನಿಮ್ಮ ಮನೆಯೊಳಗೆ ಸಾಕಿದಿರೋ ಇಲ್ಲ ಹೊರಗಡೆ ಸಾಕಿದಿರೋ ಆ ಗಿಡದ ಬಳಿ ಕೂಡ ಅದನ್ನು ನೋಡ್ತಾ ನೋಡ್ತಾ ಈ ರೀತಿಯಾಗಿ ನೀವು ಹೇಳ್ಬೋದು. ಅದು ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ನಿಮ್ಮ ಒಂದು ಏನು ಮ್ಯಾನಿಫೆಸ್ಟ್ ಇದೆಯಲ್ಲ, ಈಗ ಹೇಳ್ಕೊಂಡ್ರಲ್ಲ, ಅದನ್ನು ಅದು ಕಾರ್ಯರೂಪಕ್ಕೆ ತಂದುಕೊಡುತ್ತೆ ನಿಮ್ಮ ದಿನನಿತ್ಯದ ಕೃತಜ್ಞತಾ ಮನಸ್ಥಿತಿಯ ಅನುಸಾರವಾಗಿ. ಹಾಗಾಗಿ ದಿನನಿತ್ಯ ಈ ರೀತಿಯಾಗಿ ನಿಮ್ಮನ್ನು ನೀವು 2 ನಿಮಿಷ ಸಮಯ ಕೊಟ್ಟು ಹೀಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳಾಗಿರ್ಬೋದು, ಕೆಲವು ವಿಚಾರಗಳಾಗಿರ್ಬೋದು, ಇದು ಅಂತ್ಯ ಸೂಚಿಸ್ತಾ ಇಲ್ಲ. ಇದು ಹಳೆಯ ಆತ್ಮದ ಅಧ್ಯಾಯವನ್ನು ಮುಗಿಸಿ ಹೊಸ ಬೆಳಕಿನ ಆರಂಭವನ್ನು ಸೂಚಿಸ್ತಾ ಇದೆ. ಈ ಸಮಯದಲ್ಲಿ ಪ್ರೀತಿಯ ವಿಚಾರದಲ್ಲಿ ಹೀಲಿಂಗ್ ಕ್ಲಾರಿಟಿ ಬರ್ತಾ ಇದೆ. ಹಿಂದೆ ಇದ್ದ ಕೆಲವೊಂದು ಸಂದೇಹಗಳು, ಕನ್ಫ್ಯೂಷನ್, ಒನ್ ಸೈಡ್ ಎಫರ್ಟ್, ಮೌನ ಇವೆಲ್ಲವೂ ಈಗ ಕೊನೆ ಹಂತದಲ್ಲಿದ್ದಾವೆ. ನಿಮ್ಮ ನಂಬಿಕೆ ಫಲ ಕೊಡಲಿಕ್ಕೆ ಶುರು ಮಾಡಿದೆ. ನಿಮ್ಮ ಪ್ರಾರ್ಥನೆಗೆ ಈಗ ಒಂದು ಒಳ್ಳೆಯ ಸಮಯ ಶುರುವಾಗಿದೆ. ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಈಗ ಹೊಸ ಅಧ್ಯಾಯದ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಹೊಸ ಎನರ್ಜಿ ಬಂದು ಸೇರಿಕೊಳ್ತಾ ಇದೆ. ಅದು ನಿಮ್ಮನ್ನು ಬಿಟ್ಟು ಹೋದವರಾಗಿರ್ಬೋದು, ಇಲ್ಲ ನಿಮ್ಮಿಂದ ದೂರ ಆದ ಒಂದು ಪ್ರೀತಿಯಾಗಿರ್ಬೋದು, ಎಲ್ಲವೂ ನಿಮ್ಮ ಬಳಿ ಬರ್ತಾ ಇದೆ. ಅದು ಯಾವುದೇ ರೀತಿ ಪ್ರೀತಿ ಆಗಿರ್ಬೋದು, ತಂದೆ ಮಕ್ಕಳ, ಇಲ್ಲ ತಾಯಿ ಮಗುವಿನ, ಇಲ್ಲ ಅಂದರೆ ಪ್ರೇಮಿಗಳ, ಇಲ್ಲ ಗಂಡ ಹೆಂಡತಿಯ ಪ್ರೀತಿ ಅಂತ ಹೇಳಿ ತೋರಿಸ್ತಾ ಇದೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಯಾವ ರೀತಿಯ ಅನುಭವಕ್ಕೆ ಕೆಲವೊಂದು ವಿಚಾರಗಳು ಕನೆಕ್ಟ್ ಆಗ್ತವೋ ಆ ಎನರ್ಜಿನ ನೀವು ತಗೊಳ್ಳಿ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವು ತುಂಬ ಇನ್ನೊಬ್ರಿಗೋಸ್ಕರ ಮಾಡಿದ್ದೀರಾ, ಅಂದರೆ ಕೊಟ್ಟಿದ್ದೀರಾ, ಆದರೆ ಅವರಿಂದ ನಿಮಗೆ ಪ್ರತಿಫಲ ಕಡಿಮೆನೇ ಸಿಕ್ಕಿದೆ. ಅದು ನೀವು ಅವರಿಂದ ಏನೋ ನೀವು ಮಾಡಿದ ಸಹಾಯಕ್ಕೆ ಪ್ರತಿಫಲವನ್ನು ಕೇಳಲಿಲ್ಲ, ಒಂದು ಪ್ರೀತಿ ಕೇಳಿದ್ರಿ, ಆ ಪ್ರೀತಿ ನಿಮಗೆ ಸಿಗಲಿಲ್ಲ. ಇಲ್ಲಾಂದರೆ ಒಂದು ಕಾಳಜಿ ಕೇಳಿದ್ರಿ, ಇಲ್ಲ ಒಂದು ಮಾತುಕತೆಯನ್ನು ಕೇಳಿದ್ರಿ, ಸ್ವಲ್ಪ ಸಮಯವನ್ನು ಕೇಳಿದ್ರಿ, ಅದು ಯಾವುದೂ ನಿಮಗೆ ಸಿಗಲಿಲ್ಲ. ಈಗ ನಿಮ್ಮ ಮೌಲ್ಯವನ್ನು ನೀವು ತಿಳಿದುಕೊಳ್ಳುವ ಸಮಯ ಬಂದಿದೆ. ಹಾಗಾಗಿ ಸ್ವಲ್ಪ ಮೌನವಾಗಿ ಅಂತರವನ್ನು ಕಾಯ್ದುಕೊಳ್ಳಿ. ತನ್ನಿಂದ ತಾನೇ ಆ ಪರಿಸ್ಥಿತಿಗಳು ಬದಲಾಗ್ತವೆ. ಯಾಕಂದರೆ ಇಷ್ಟು ದಿನ ನೀವು ಏನು ಕೊಡಬೇಕು ಅವರಿಗೋಸ್ಕರ ಕೊಟ್ಟಿದ್ದೀರಾ ಸಮರ್ಪಣಾ ಭಾವದಿಂದ. ಆದರೆ ಈಗ ನೀವು ಅವರಿಗೊಂದು ಸಣ್ಣದಾಗಿ ಪಾಠ ಕಲಿಸುವ ಸಂದರ್ಭ ಬಂದಿದೆ. ಹಾಗಾಗಿ ಅದಕ್ಕೆ ಮೊದಲನೇ ಆಯ್ಕೆಯನ್ನು ಮೌನವಾಗಿ ಮಾಡಿಕೊಳ್ಳಿ. ನಿಮ್ಮಲ್ಲಿ ಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಕಾನ್ಫಿಡೆಂಟ್ ಕೂಡ ಹೆಚ್ಚಾಗುತ್ತೆ. ಅದರ ಜೊತೆಗೆ ನಿಮ್ಮ ಮೌಲ್ಯ ನೀವು ತಿಳ್ಕೊಳ್ತೀರಾ. ಹಾಗೆ ನಿಮ್ಮ ಮೌಲ್ಯ ಅವರಿಗೂ ಕೂಡ ನಿಧಾನವಾಗಿ ತಿಳಿತಾ ಬರುತ್ತೆ. ಬದಲಾವಣೆ ನಿಮ್ಮ ಮುಂದಿನ ಒಂದು ಪರಿವರ್ತನೆಗೆ ಕಾರಣವಾಗುತ್ತೆ. ಹೊಸ ಸಂಬಂಧ ಅಥವಾ ಹಳೆಯ ಸಂಬಂಧದ ಬ್ಯಾಲೆನ್ಸ್ ಬರುತ್ತೆ. ನಿಮ್ಮನ್ನು ಗೌರವಿಸುವ, ಶಾಂತಿ ನೀಡುವ ಎನರ್ಜಿ ಈಗ ಹತ್ತಿರ ಬರ್ತಾ ಇದೆ ಅಂತಲೇ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಮ್ಯಾನಿಫೆಸ್ಟ್ ಕೂಡ ಅದನ್ನೇ ಮಾಡಿ. ಯಾರ ವಿಚಾರದಲ್ಲೇ ನೀವು ಚಿಂತಿಸ್ತಾ ಇದ್ದೀರಾ ಆ ವಿಚಾರವನ್ನು ತಗೊಳ್ಳಿ. ಹಾಗೆ ಇಲ್ಲಿ ಕೆರಿಯರ್ ಎನರ್ಜಿ ಯಾವ ರೀತಿ ಒಂದು ಕ್ಲಾರಿಟಿ ಕೊಡ್ತಾ ಇದೆ ಅಂದರೆ ನಿಮ್ಮ ಒಂದು ಪರಿವರ್ತನೆಯ ಸಮಯ ಇದೇ ಆಗಿದೆ. ಹಳೆಯ ಕೆಲಸ ಆಗಿರ್ಬೋದು, ಕೆಲವೊಂದು ಪ್ಲ್ಯಾನ್ಗಳಾಗಿರ್ಬೋದು, ನೀವೇನು ಅವುಗಳಿಗೆ ಅಂಟಿಕೊಂಡಿದ್ರಲ್ಲ ಆ ಎನರ್ಜಿ ಈಗ ಬಿಡ್ತಾ ಇದೆ. ಖಂಡಿತ ನೀವು ನಿಮ್ಮ ಜೀವನದಲ್ಲಿ ಹೊಸದೊಂದು ಆಕರ್ಷಣೆಯನ್ನು ಮಾಡ್ಕೊಳ್ತೀರ. ಅದರಿಂದ ನಿಮ್ಮ ಮನಸ್ಸಿಗೆ ಮತ್ತೊಮ್ಮೆ ಒಂದು ಭರವಸೆ ಮೂಡುತ್ತೆ, ನಾನು ಏನಾದರೂ ಮಾಡಬಲ್ಲೆ, ಪಡಿಬಲ್ಲೆ ಅನ್ನೋ ರೀತಿಯಲ್ಲಿ. ಆದರೆ ನಿಮ್ಮ ಮನಸ್ಸಲ್ಲಿ ಈಗ ತುಂಬ ಒಂದು ಸ್ಪಷ್ಟತೆ ಸಿಕ್ಕಿದೆ. ನಾನು ಏನೇ ಮಾಡಿದರೂ ಒಳ್ಳೆಯದನ್ನೇ ಮಾಡಬೇಕು, ನನಗೇನು ಸಿಗುತ್ತೋ ಅದರಲ್ಲಿ ನಾನು ತೃಪ್ತಿಯ ಜೀವನವನ್ನು ಮಾಡಬೇಕು, ಬೇರೆಯವರಿಗೆ ಅನ್ಯಾಯವನ್ನು ಮಾಡಬಾರ್ದು, ಅದನ್ನು ಮನಸ್ಸಲ್ಲೂ ಕೂಡ ಬಯಸಬಾರ್ದು. ನಾನು ಇನ್ನೊಬ್ರದ್ದು ಏನೇ ₹1 ಕಿತ್ಕೊಂಡ್ರೂ ಕೂಡ ಅದಕ್ಕೆ ನಾನು ₹2 ಮರಳಿ ಕೊಡಬೇಕಾಗತ್ತೆ. ಇದೇ ಕರ್ಮದ ಉದ್ದೇಶ. ಹಾಗಾಗಿ ನಾನು ನನ್ನದೇ ಆದ ರೀತಿಯಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ
ಹಣವನ್ನು ಸಂಪಾದನೆ ಮಾಡೋಣ, ಒಂದು ಒಳ್ಳೆಯದನ್ನು ಸಂಪಾದನೆ ಮಾಡೋಣ ಅನ್ನೋ ರೀತಿಯಲ್ಲಿ ನೀವು ಈಗ ಪ್ಲ್ಯಾನ್ ಹಾಕಿದ್ದೀರಾ. ಅಂದರೆ ಹಿಂದೆ ನಿಮ್ಮಲ್ಲಿ ಆ ಒಂದು ವಿಚಾರ ಇತ್ತು ಅಂತ ಅಲ್ಲ, ಸ್ಪಷ್ಟತೆ ಇರಲಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಯಾವ ರೀತಿ ತೀರ್ಮಾನ ತಗೊಳ್ಬೇಕು, ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ. ಆದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ, ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ ಮೇಲೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಜೀವನದಲ್ಲಿ ಹೇಗೆ ಮುಂದುವರಿಬೇಕು, ಹೇಗೆ ಸುಂದರ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು, ನನ್ನ ಇವತ್ತಿನ ಕರ್ಮ ನಾಳೆಯ ಒಂದು ಜೀವನವನ್ನು ರೂಪಿಸಿಕೊಡುತ್ತೆ ಅನ್ನೋ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾ ಇರೋದ್ರಿಂದ ಕೆಲವೊಂದು ವಿಚಾರಗಳನ್ನು ನೀವು ಕೈ ಬಿಡ್ತಾ ಇದ್ದೀರಾ, ಇಗ್ನೋರ್ ಮಾಡಿ ನೀವು ಮುಂದೆ ಸಾಗ್ತಾ ಇದ್ದೀರಾ. ಸಣ್ಣ ವಿಳಂಬ ಇದೆ ನಿಜ, ಇಲ್ಲ ಅಂತಲ್ಲ, ಆದರೆ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ಸಿಗಲಿಕ್ಕೆ. ಆದರೆ ರಿಜೆಕ್ಷನ್ ಏನಲ್ಲ, ನೀವು ನಂಬಿದ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ನೀವು ನಂಬಿದ ದೇವತೆಗಳು ಕೂಡ ಇಲ್ಲಿ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತಾರೆ. ನೀವು ದುರ್ಗೆಯನ್ನು ಆರಾಧನೆ ಮಾಡ್ತಾ ಇದ್ದೀರಾ, ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಇದ್ದೀರಾ, ಶಿವನನ್ನು ಆರಾಧನೆ ಮಾಡ್ತಾ ಇದ್ದೀರಾ. ನೀವು ಹಾಗೆ ಬಾಬಾರವರನ್ನು ಗುರುವಾಗಿ ಸ್ವೀಕರಿಸಿದ ಮೇಲೆ ಆ ದೇವತೆಗಳ ಅನುಗ್ರಹ, ಆಶೀರ್ವಾದ, ಬ್ಲೆಸ್ಸಿಂಗ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಅಂದರೆ ಹರ ಮುನಿದರು ಗುರು ಮುನಿಯ ಅನ್ನೋ ಹಾಗೆ ಗುರುವು ನಿಮ್ಮನ್ನು ಸಮಯಕ್ಕೆ ಮಾರ್ಗದರ್ಶನ ಮಾಡಿ ನಿಮಗೆ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಯಾವ ರೀತಿ ಇರಬೇಕು, ಯಾವ ರೀತಿ ಹೋಗಬೇಕು, ಯಾವುದನ್ನು ಒಪ್ಕೊಳ್ಬೇಕು, ಯಾವುದನ್ನು ಬಿಡಬೇಕು ಅಂತೇಳಿ. ಹಾಗಾಗಿ ಭಗವಂತನ ಕೃಪೆಗೆ ಈಗ ನೀವು ನೇರವಾಗಿ ಪಾತ್ರರಾಗುವಂತೆ ಸಮರ್ಥರನ್ನಾಗಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಎಲ್ಲ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ಜೀವನ ಕೆಲವು ವಿಚಾರಗಳ ಅಂತರದಲ್ಲಾಗಿರ್ಬೋದು, ಇಲ್ಲ ಅಂದರೆ ಕೆಲಸ ಇಲ್ಲದೆ ನೀವು ಸ್ವಲ್ಪ ಸಮಯ ಇದ್ದದ್ದಾಗಿರ್ಬೋದು, ಇಲ್ಲ ಅಂದರೆ ಯಾವುದೋ ರೀತಿಯಲ್ಲಿ ನೀವು ಯಾರದ್ದೋ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ಗೆ ಸಂಬಂಧಕ್ಕೆ ಸಿಕ್ಕಾಕೊಂಡಿದ್ದಾಗಿರ್ಬೋದು. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಕಲಿತಿರುವ ಪಾಠವಾಗಿದೆ. ವ್ಯರ್ಥ ಆಗಿಲ್ಲ, ಹಾಗೆ ವ್ಯರ್ಥ ಅಂತೇಳಿ ಅಂದ್ಕೊಳ್ಬೇಡಿ. ಹೊಸ ಅವಕಾಶ ನಿಮ್ಮ ಲೆವೆಲ್ಗೆ ಮ್ಯಾಚ್ ಆಗುವುದು ಬರ್ತಾ ಇದೆ. ಸ್ವಲ್ಪ ಸಂಯಮದಿಂದ ವರ್ತಿಸಿ, ತಾಳ್ಮೆಯಿಂದ ಇರಿ, ಮೌನದಿಂದ ಆ ವಿಚಾರವನ್ನು ಸ್ವಾಗತ ಮಾಡಿ, ನಂಬಿಕೆ ಇಟ್ಕೊಳ್ಳಿ, ದುರ್ಬಲತೆಗೆ ಜಾರಬೇಡಿ. ನಿಮ್ಗೇನಾದರೂ ಆ ಥರ ಏನಾದರೂ ಮನಸ್ಸಿಗೆ ಅನಿಸ್ತಾ ಇದೆ ಅಂದರೆ ಆ ವಿಚಾರವನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡಿ ಶರಣಾಗ್ಬಿಡಿ. ಕೆಲವೊಂದು ಸಾರಿ ಹಿಂದಿನ ಜನ್ಮದಲ್ಲಾಗಿರ್ಬೋದು, ಈ ಜನ್ಮದಲ್ಲಾಗಿರ್ಬೋದು, ಟಾಕ್ಸಿಕ್ ಸಂಬಂಧಗಳನ್ನು ನೀವೇ ಆಯ್ಕೆ ಮಾಡ್ಕೊಂಡಿರ್ತೀರ. ಭಾವನಾತ್ಮಕವಾಗಿ ಆ ಬಂಧನದಲ್ಲಿ ನೀವೇ ಸಿಕ್ಕಾಕೊಂಡಿರ್ತೀರ. ನಾನೇ ಸರಿ ಮಾಡಬೇಕು ಅನ್ನುವ ಪ್ಯಾಟರ್ನ ನೀವೇ ಆಯ್ಕೆ ಮಾಡ್ಕೊಂಡಿರ್ತೀರ. ಹಾಗಾಗಿ ಈಗ ಪರ್ಮನೆಂಟ್ ಆಗಿ ಆ ವಿಚಾರಗಳು ಕಟ್ ಆಗ್ತಾ ಇದ್ದಾವೆ. ನೀವೇ ಸರಿ ಮಾಡ್ಕೊಂಡಿದ್ದೀರ. ನಿಮ್ಮ ಉದ್ದೇಶದ ಅನುಸಾರವಾಗಿ ಆ ಟಾಕ್ಸಿಕ್ ಸಂಬಂಧದಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರ. ಪ್ರಯತ್ನ ಕೂಡ ಸಫಲತೆಯನ್ನು ಕಂಡಿದೆ. ಇದು ನಿಮ್ಮದೇ ಆತ್ಮದ ಉದ್ದೇಶದ ಆಯ್ಕೆ ಆಗಿತ್ತು. ಹಾಗಾಗಿ ಕೆಲವೊಂದು ವಿಚಾರಗಳು ನಿಮ್ಮಿಂದ ದೂರ ಆಗಿದ್ದಾವೆ. ಇಗ್ನೋರ್ ಕೂಡ ನೀವೇ ಮಾಡಿದ್ದೀರಾ, ಕೆಲವೊಂದು ಸ್ಪಷ್ಟತೆಯೊಂದಿಗೆ, ಕೆಲವೊಂದು ನಿರ್ಧಾರಗಳೊಂದಿಗೆ. ಯಾವುದೂ ಕೂಡ ಕಾರಣವಿಲ್ಲದೆ ಆಗಿಲ್ಲ. ಎಲ್ಲವೂ ನಿಮ್ಮ ಆತ್ಮದ ಯೋಜನೆಗಳಂತೆ ನೀವು ನಡೆದುಕೊಳ್ತಾ ಇದ್ದೀರಾ. ಆದರೆ ಹಿಂದೆ ಸ್ಪಷ್ಟತೆ ಇರಲಿಲ್ಲ, ಗೊಂದಲ ಇರಲಿಲ್ಲ, ಕೆಲವೊಂದು ತೀರ್ಮಾನ ತಗೊಳ್ಳೋಕ್ಕೆ ಭಯ ಇತ್ತು. ಆದರೆ ಗುರುವಿನ ಶರಣದಲ್ಲಿ ಬಂದಮೇಲೆ ನನ್ನ ಜೊತೆ ನನ್ನ ಗುರುವಿದ್ದಾರೆ, ನಾನು ಮಾಡ್ತಾ ಇರೋದು ಸರಿ ಇದ್ದರೆ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ, ಏನಾದರೂ ತಪ್ಪು ಮಾಡ್ತಾ ಇದ್ದರೆ ಅವರೇ ನನ್ನನ್ನು ತಿದ್ದುತ್ತಾರೆ, ಅದರಲ್ಲಿ ಮುಂದುವರಿಲಿಕ್ಕೆ ಬಿಡೋಲ್ಲ ಅನ್ನೋ ರೀತಿಯಲ್ಲಿ ಬಲ ಇದೆ ನಿಮಗೆ. ಹಾಗಾಗಿ ಇದು ಗುರುವಿನ ಬಲವೇ ನಿಮಗೆ ಈ ಎಲ್ಲ ರೀತಿಯ ಬದಲಾವಣೆಗೆ ಕಾರಣ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ. ಈಗ ಪರ್ಮನೆಂಟ್ ಒಂದು ನೋವು ಏನಿತ್ತಲ್ಲ ನಿಮ್ಮ ಜೀವನದಲ್ಲಿ, ಅದು ಕಟ್ ಆಗ್ತಾ ಇದೆ. ನೀವು ನೋವಿನ ಮೂಲಕ ಪಾಠ ಕಲ್ತಿದ್ದೀರಾ. ಇನ್ನೂ ಆ ನೋವು ಬೇಕಿಲ್ಲ ಅಂತೇಳಿ ನೀವೇ ಅದನ್ನು ಹಿಂದೆ ಸರಿಸ್ಬಿಟ್ಟಿದ್ದೀರಾ, ಬಿಟ್ಟುಬಿಟ್ಟಿದ್ದೀರಾ. ಕ್ಷಮೆ ಕೊಟ್ಟು ಇಲ್ಲ ಆ ಒಂದು ವಿಚಾರವನ್ನು, ಸಂಬಂಧವನ್ನು ದೂರ ಇಟ್ಟು ಇಗ್ನೋರ್ ಮಾಡಿ. ನಿಮ್ಮಲ್ಲಿ ಈಗ ಯಾವ ರೀತಿ ಒಂದು ವಿಚಾರ ಮೂಡಿದೆ ಅಂದರೆ, ನೀವು ಗುರುವಿನ ಶರಣದಲ್ಲಿ ಹೋದ್ಮೇಲೆ ಭರವಸೆ ಮೂಡಿದೆ. ಯಾವುದನ್ನೇ ಆದರೂ ನಾನು ಸರಿಪಡಿಸ್ಕೊಳ್ಬಲ್ಲೆ, ಅಸಂಭವ ಅನ್ನೋದು ಏನಿಲ್ಲ ಅನ್ನೋ ರೀತಿಲಿ ಗುರುವಿನ ಆಶೀರ್ವಾದ ಇದೆ, ಮಾರ್ಗದರ್ಶನ ಇದೆ. ನಾನು ಯಾಕೆ ಹೆದರಬೇಕು ಅನ್ನೋ ರೀತಿಲಿ ನೀವು ಯಾವುದೇ ಒಂದು ವಿಚಾರವನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಆ ಗೇಟ್ನಲ್ಲೇ ನೀವು ಇದ್ದೀರಾ. ಯೋಚನೆಗಳು ಬೇಗ ರಿಯಾಲಿಟಿ ಆಗ್ತವೆ. ಹಳೆಯದನ್ನು ಬಿಟ್ಬಿಡಿ, ಹೊಸದನ್ನು ಆಹ್ವಾನಿಸ್ತಾ ಹೋಗಿ. ಖಂಡಿತ ಇದೇ ನಿಮ್ಮ ಜೀವನದಲ್ಲಿ ಉತ್ತಮವಾದ ಬೆಳವಣಿಗೆಗೆ ಕಾರಣವಾಗುತ್ತೆ. ಆದರೆ ಗುರುವಿನ ಶರಣವನ್ನು ಯಾವತ್ತಿಗೂ ನೀವು ಬಿಡಬಾರದು ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸನೆಂಟ್ ಆಗ್ತದೆ. ಆಗಾಗ ಅವರಿಗೆ 2 ದೀಪಗಳನ್ನು ಬೆಳಗಿಸಿ, ಶ್ರದ್ಧಾ ಸಬೂರಿಯ ಸಂಕೇತವಾಗಿ ನಿಮ್ಮ ಒಂದು ಯೋಚನೆಯನ್ನು, ಮುಂದಿನ ಭವಿಷ್ಯದ ಯೋಜನೆಯನ್ನು ಆ ದೀಪದ ಬೆಳಕಲ್ಲಿ ಮ್ಯಾನಿಫೆಸ್ಟ್ ಮಾಡಿ. ಖಂಡಿತ ಆ ಬೆಳಕು ಪ್ರವಹಿಸುತ್ತೆ ನಿಮ್ಮನ್ನು, ಹಾಗೆ ಗುರುವಿನ ಎನರ್ಜಿಯನ್ನು ಕನೆಕ್ಟ್ ಮಾಡೋದ್ರ ಜೊತೆಗೆ ನಿಮ್ಮ ಒಂದು ಹೊಸ ಅಧ್ಯಾಯಕ್ಕೆ ಒಂದು ತಿರುವು ನೀಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಂಟ್ ಆಗ್ತದೆ. ಡಿವೈನ್ ಪ್ರೊಟೆಕ್ಷನ್ ಕೂಡ ತುಂಬ ಬಲವಾಗಿದೆ. ಆತ್ಮದ ಲೆವೆಲ್ ಕೂಡ ತುಂಬ ಅಪ್ ಆಗ್ತಾ ಇದೆ. ಒಂಟಿತನ ಅಲ್ಲ, ಆಧ್ಯಾತ್ಮಿಕ ಅಪ್ಗ್ರೇಡ್ ಅಲ್ಲಿ ನೀವಿದ್ದೀರಾ. ನೀವು ನಂಬಿದ ಗುರುವು, ಹಾಗೆ ನೀವು ನಂಬಿದ ದೈವಶಕ್ತಿಗಳು ಹೇಳ್ತಾ ಇದ್ದೇವೆ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ ಅಂತೇಳಿ. ಹಾಗೆ ನಿಮ್ಮನ್ನು ಅಗಲಿದವರು ನಿಮಗೆ ಆಗಾಗ ಕನಸಿನ ಥ್ರೋ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಅವರ ನೆನಪು ಬರುವ ಮೂಲಕ ಆಗಿರ್ಬೋದು, ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಾನು ನಿನ್ನ ಜೊತೆಗಿದ್ದೀನಿ, ನನ್ನ ಆಶೀರ್ವಾದ ನಿನ್ನ ಜೊತೆಗೆ ಇದೆ ಅನ್ನೋ ರೀತಿಯಲ್ಲಿ. ಅದು ನಿಮ್ಮನ್ನು ಅಗಲಿ ಹೋದವರು ಯಾರೋ ಇರ್ಬೋದು. ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ರು, ಇಲ್ಲ ನೀವು ಅವರನ್ನು ತುಂಬ ಪ್ರೀತಿ ಮಾಡ್ತಿದ್ರಿ, ಇಲ್ಲ ದ್ವೇಷ ಮಾಡ್ತಿದ್ರಿ. ಏನೇ ಮಾಡಿದ್ರು ಅವರ ಎನರ್ಜಿ ನಿಮ್ಮ ಎನರ್ಜಿಗೆ ಒಂದೊಂದು ಸಾರಿ ಕನೆಕ್ಟ್ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಅವರ ನೆನಪು ಬರ್ಬೋದು, ಇಲ್ಲ
ಕನಸಲ್ಲಿ ಕಾಣಿಸ್ಕೊಳ್ಬೋದು, ಇಲ್ಲ ಅವರ ವಿಚಾರವನ್ನು ಯಾರಾದರೂ ಮಾತಾಡಿದಾಗ ನಿಮಗೆ ಎಲ್ಲೋ ಒಂದು ರೀತಿಲಿ ನೀವು ಏನಾದರೂ ತಪ್ಪು ಮಾಡಿದರೆ ನಾನು ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಳ್ತೀರಾ, ಕ್ಷಮೆ ಯಾಚಿಸ್ಬೇಕು ಅಂತ ಹೇಳಿ ಅಂದ್ಕೊಳ್ತೀರಾ, ಇಲ್ಲ ನೀವು ಅವರನ್ನು ತುಂಬ ಪ್ರೀತಿಸಿ ತುಂಬ ಹಚ್ಕೊಂಡಿದ್ರೆ ಅವ್ರು ನನ್ನನ್ನು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ಅವರನ್ನು ನೆನಪು ಮಾಡಿಕೊಂಡು ಖುಷಿ ಪಡ್ತಿರಲ್ಲ, ಅದು ಅವರ ಆಶೀರ್ವಾದವಾಗಿ ನಿಮಗೆ ತುಂಬ ಹೀಲ್ ಮಾಡ್ತದೆ. ಪರ್ಸನಲ್ ಗ್ರೋತ್ ಬಗ್ಗೆ ಬಂದರೆ ಇದು ನಿಮ್ಮ ಸೋಲ್ ಅವೇಕ್ನಿಂಗ್ ಫೇಸ್ ಅಂತ ಅನಿಸುತ್ತೆ. ನೀವು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನಿಲ್ಲ, ಶಾಂತಿ ಕ್ಲಾರಿಟಿ ಆಗಿರಿ. ಮೌನದಲ್ಲೂ ಶಕ್ತಿ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸಮಯದಲ್ಲೂ ಮಾತಾಡಿ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅಂತ ಏನಿಲ್ಲ. ಮೌನವೂ ಕೂಡ ಕೆಲವೊಂದು ಸಾರಿ ಅವರಿಗೆ ಉತ್ತರವನ್ನು ಕೊಟ್ಬಿಡುತ್ತೆ. ನೀವೀಗ ಹಳೆಯತನದಿಂದ ಹೊರಗೆ ಬಂದಿದ್ದೀರಾ, ನಿಜವಾದ ನಿಮ್ಮನ್ನು ಬದುಕಲು ಶುರು ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಬರ್ತಾ ಇದೆ. ಖಂಡಿತವಾಗಿ ಇದ್ರ ಜೊತೆ ಮುಂದೆ ಸಾಗಿ. ನಿಮ್ಮ ಒಳ್ಳೆಯ ಉದ್ದೇಶಗಳೇ ನಿಮಗೆ ಉತ್ತಮವಾದ ಸಹಾಯ, ಅವಕಾಶ ಹಾಗೆ ಒಂದು ಅಬಂಡೆನ್ಸ್ ಬರುವ ರೀತಿಯಲ್ಲಿ ದಾರಿಯನ್ನು ತೆರೆದುಕೊಡ್ತಾ ಇದ್ದೇವೆ. ನೀವೀಗ ಒಂದು ಆಕರ್ಷಣೀಯ ರೀತಿಯಲ್ಲಿ ಅಂದರೆ ಅಯಸ್ಕಾಂತವಾಗಿದ್ದೀರಾ, ಹಾಗಾಗಿ ನಿಮ್ಮ ಕಡೆ ಒಳ್ಳೆಯದು ಆಕರ್ಷಣೆ ಆಗ್ತಾ ಇದೆ. ನೀವು ಅಯಸ್ಕಾಂತವಾಗಿದ್ದೀರಾ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ ನೀವು ಏನನ್ನಾದರೂ ಆಕರ್ಷಣೆ ಮಾಡ್ಕೊಳ್ಬೋದು, ಆದರೆ ನಿಮ್ಮ ಮನಸ್ಸಿನ ಉದ್ದೇಶ, ನಿಮ್ಮ ಕರ್ಮಗಳು ಯಾವ ರೀತಿ ಇರ್ತವೋ ಅದನ್ನೇ ನಿಮಗೆ ಆಕರ್ಷಣೆ ಮಾಡಿಕೊಡ್ತೇವೆ. ಅದರ ನೆನಪಿನೊಂದಿಗೆ ದಿನನಿತ್ಯದ ಕರ್ಮಗಳ ಕಡೆ ನಿಗಾ ವಹಿಸಲೇಬೇಕು. ನೀವು ತಡವಾಗಿಲ್ಲ, ನೀವು ತಪ್ಪಲ್ಲ, ನೀವು ಈಗ ಸರಿಯಾದ ಸಮಯದಲ್ಲಿ ಎದ್ದಿದ್ದೀರಾ, ಎಚ್ಚರಗೊಂಡಿದ್ದೀರಾ. ಖಂಡಿತವಾಗಿಯೂ ಈಗ ನಿಮಗೆ ಒಂದು ದೈವಿಕ ಸಮಯ ಅನ್ನೋದು ಶುರುವಾಗಿದೆ, ಅದು ಮಾರ್ಗದರ್ಶನ ಮಾಡ್ತಾ ಇದೆ. ಅಂದರೆ ಖಂಡಿತವಾಗಿಯೂ ನೀವು ಬಯಸಿದರೆ ನೀವು ಏನನ್ನಾದರೂ ಪಡ್ಕೊಳ್ಬಹುದು. ಆ ಶಕ್ತಿ ನಿಮ್ಮಲ್ಲಿದೆ, ಆ ಬುದ್ಧಿವಂತಿಕೆ ನಿಮ್ಮಲ್ಲಿದೆ. ಅದನ್ನು ಜಾಗೃತಗೊಳಿಸಿಕೊಳ್ಳುವ ಒಂದು ಸ್ವತಂತ್ರತೆಯನ್ನು ಭಗವಂತ ನಿಮಗೆ ಕೊಟ್ಟಿದ್ದಾರೆ. ನೀವು ಅದನ್ನು ಅರ್ಥ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಉಪಯೋಗಿಸ್ಕೊಳ್ಬೇಕು, ಮನಸ್ಸಿನ ನಿಯಂತ್ರಣದೊಂದಿಗೆ. ಈಗ ನಿಮ್ಮ ಕೆರಿಯರ್ ಎನರ್ಜಿ ಅಲೈನ್ ಆಗ್ತಾ ಇದೆ. ನೀವು ಮಾಡಿದ ಕೆಲಸಗಳು ಗಮನಕ್ಕೆ ಬರ್ತಾ ಇದ್ದಾವೆ. ತಕ್ಷಣದ ಫಲವಿಲ್ಲ ಅಂದರೂ ರೂಟ್ ಸ್ಟ್ರಾಂಗ್ ಆಗಿದೆ. ಮಲ್ಟಿ ಸ್ಕಿಲ್ ಕ್ರಿಯೇಟಿವ್ ವರ್ಕ್ ಆಗಿರ್ಬೋದು, ಹೀಲಿಂಗ್ ಆಗಿರ್ಬೋದು, ಟೀಚಿಂಗ್ ಆಗಿರ್ಬೋದು, ಟೈಪ್ ಕೆಲಸ ಆಗಿರ್ಬೋದು, ಇಲ್ಲ ಸೌಂದರ್ಯಕ್ಕೆ ಸಂಬಂಧಪಟ್ಟ ಕೆಲವು ಕೆಲಸಗಳಾಗಿರ್ಬೋದು, ಹಾಡಾಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಈ ರೀತಿಯ ಕೆಲಸಕ್ಕೆ ನೀವು ಯೋಗ್ಯರಾಗಿದ್ದೀರಾ. ಅಂದರೆ ನಿಮ್ಮಲ್ಲೇ ಆ ಕಲೆ ಇದೆ, ಅದನ್ನು ಕಲಿಸುವ ಒಂದು ಯೋಜನೆಯನ್ನು ಈ ಸಮಯದಲ್ಲಿ ಮಾಡಿ ಅದಕ್ಕೆ ಒಂದು ಒಳ್ಳೆಯ ಸಮಯ ಇದು ಅನ್ನೋ ರೀತಿಯಲ್ಲಿ. ಯಾಕಂದರೆ ಇದು ನಿಮ್ಮ ಆಸೆ ಆಗಿತ್ತು, ನೀವು ಕಲ್ತಿದ್ದೀರಾ, ಹಾಗೆ ಆ ಆಸೆಯನ್ನು ಇನ್ನೊಬ್ಬರಿಗೂ ಕೂಡ ನೀವು ಹಂಚಿ, ಅಂದರೆ ನೀವು ಕಲ್ತಿರುವ ಕಲೆಯನ್ನು ಹಂಚಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಹಾಗೆ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ಸ್ವಲ್ಪ ನೀವು ನಿಮ್ಮ ಕುಟುಂಬಕ್ಕೆ ಒಂದು ಮಾದರಿ ಆಗೋದ್ರ ಜೊತೆಗೆ ಸ್ವಲ್ಪ ನೀವು ಆರ್ಥಿಕವಾಗಿಯೂ ಕೆಲವೊಂದು ಸಾರಿ ಸಹಾಯ ಮಾಡಲಿಕ್ಕೆ ಯೋಗ್ಯರಾಗ್ತೀರಾ. ಈಗ ಆ ಸಮಯ ಬಂದಿದೆ. ಕೆಲವೊಂದು ನಿಮ್ಮಲ್ಲೇ ಇರುವ ಪ್ರತಿಭೆಗಳನ್ನು ಹೊರಗೆ ಹಾಕಿ ಅದಕ್ಕೆ ಒಂದು ಮಾಧ್ಯಮ ನಿಮಗೆ ಎದುರಾಗ್ತಾ ಇದೆ, ಸಹಾಯ ಸಿಗುತ್ತೆ. ನೀವು ಸ್ವಲ್ಪ ಪ್ರಯತ್ನ ಪಡಿ ಆ ವಿಚಾರವಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗೈಡೆನ್ಸ್ ಬಾಬಾರವರಿಂದ ನೇರವಾಗಿ ಸಿಗ್ತಾ ಇದೆ. ಹಳೆಯ ಪ್ಲ್ಯಾನ್ಗಳಿಗೆ ಬಿಗಿಯಾಗಿ ಅಂಟ್ಕೊಳ್ಳೋದೇನು ಬೇಡ, ಒಂದು ಹೊಸ ಕಲಿಕೆ ಅಥವಾ ಸೈಡ್ ಐಡಿಯಾ ಆರಂಭಿಸಿ ನೋಡಿ. ಅಂದರೆ ನೀವೇನೇ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಶಕ್ತಿ ಆಗಿರ್ಬೋದು, ಯುಕ್ತಿ ಆಗಿರ್ಬೋದು, ಅದು ಒಬ್ಬರಿಗೆ ಮಾರ್ಗದರ್ಶನವನ್ನು ತೋರಿಸುವ ರೀತಿಯಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ. ಅಂದರೆ ಜನರನ್ನು ಮೆಚ್ಚಿಸುವ ನಿಟ್ಟಿನಲ್ಲಿ ನೀವು ಎಷ್ಟೇ ಹೋರಾಟ ಮಾಡಿದರೂ ಸೋಲ್ತೀರಾ. ಅದೇ ಭಗವಂತನನ್ನು ಮೆಚ್ಚಿಸುವ ನಿಟ್ಟಿನಲ್ಲಿ ನೀವು ಏನೇ ಒಂದು ಸಣ್ಣ ಸಹಾಯವನ್ನು, ದಯೆ, ಕರುಣೆ, ಪ್ರೇಮ, ಮಾನವೀಯತೆ, ಮನುಷ್ಯತ್ವಗಳ ಮೂಲಕ ನೀವು ಸೇವೆ ಮಾಡಿದರೆ ಭಗವಂತನ ದೃಷ್ಟಿಯಲ್ಲಿ ನೀವು ಗುರುತಿಸ್ಕೊಳ್ತೀರಿ. ಅವರ ದೃಷ್ಟಿಯಲ್ಲಿ ನೀವು ಗುರುತಿಸ್ಕೊಂಡ್ರಿ ಅಂದರೆ ಸ್ವಯಂ ಅವರೇ ನಿಮ್ಮ ಬಳಿ ಇರ್ತಾರೆ, ನಿಮ್ಮನ್ನು ಗೈಡ್ ಮಾಡಲಿಕ್ಕೆ, ಸಕಾಲಕ್ಕೆ ಸಹಾಯವನ್ನು ಒದಗಿಸಿಕೊಡಲು ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಇದು ಗುರುವಿನ ಉಪದೇಶವಾಗಿದೆ ನಿಮ್ಮ ಈಗಿನ ಮನಸ್ಥಿತಿಗೆ ಅನುಗುಣವಾಗಿ. ಇದಕ್ಕೊಂದು ಟೈಮಿಂಗ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. 3-6 ವಾರಗಳಲ್ಲಿ ಒಂದು ಕ್ಲಿಯರ್ ಸಿಗ್ನಲ್ ಅಥವಾ ಅವಕಾಶ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾರ್ಮಿಕ್ ಪರ್ಸನ್ ಮತ್ತೆ ಬರ್ತಾರಾ? ಸತ್ಯವಾಗಿ ಕಾರ್ಡ್ಗಳು ಇಲ್ಲಿ ಯಾವ ರೀತಿ ಒಂದು ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದಾವೆ ಈಗಿನ ಎನರ್ಜಿ ಪ್ರಕಾರ ಅಂದರೆ ಅವರು ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡಬಹುದು, ಆದರೆ ಅದು ಪರ್ಮನೆಂಟ್ ರಿಲೇಷನ್ಗಾಗಿ ಅಲ್ಲ, ಅದು ಕ್ಲೋಸರ್ ಅಥವಾ ಕೊನೆಯ ಪಾಠಕ್ಕಾಗಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನೀವು ಯಾರನ್ನು ಬಯಸ್ತಾ ಇದ್ದೀರೋ ಅವರಾಗಿರ್ಬೋದು, ನೀವು ಅವರ ಪಾಠವನ್ನು ಮುಗಿಸಿದ್ದೀರಾ, ಇನ್ನೂ ಅವರನ್ನು ಉಳಿಸುವ ಜವಾಬ್ದಾರಿ ನಿಮ್ಮದಲ್ಲ. ಮರುಬರುವಿಕೆ ಪರೀಕ್ಷೆ ಗಿಫ್ಟ್ ಆಗಿರೋದಿಲ್ಲ ಯಾವಾಗಲೂ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಅಂತರ ಉಂಟಾದಾಗ ನೀವು ತುಂಬ ಜೀವನದಲ್ಲಿ ಸಫರ್ ಮಾಡಿದ್ದೀರಾ, ಅಂದರೆ ನಿಮ್ಮನ್ನು ನೀವು ನಿಲ್ಲಿಸ್ಕೊಳ್ಳೋಕ್ಕೆ ಬಹಳ ಶ್ರಮ ಪಟ್ಟಿದ್ದೀರಾ. ಹಾಗಾಗಿ ಈಗ ಬೇರೆ ಲೆವೆಲ್ನಲ್ಲೇ ನಿಮ್ಮ ಒಂದು ಎನರ್ಜಿ ಇದೆ. ಈಗ ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ಳುವ ಸ್ವತಂತ್ರತೆಯನ್ನು ಭಗವಂತ ನಿಮಗೆ ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಇಲ್ಲಿ ಬಾಬಾರವರಿಂದ ಒಂದು ನೇರವಾದ ಸಂದೇಶ ಕೂಡ ನಿಮಗೆ ಸಿಗ್ತಾಯಿದೆ. ನನ್ನನ್ನು ನೀನು ಎಷ್ಟಂತ ಹೊರಗಡೆ ಹುಡುಕ್ತೀಯಾ, ನಾನು ಹೊರಗಡೆ ಹುಡುಕಿದಷ್ಟು ನಾನು ನಿನ್ನಿಂದ ಇನ್ನಷ್ಟು ದೂರವಾಗ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ನೀನು ನನ್ನ ಶರಣದಲ್ಲಿ ಬಂದ
ಮರುಕ್ಷಣವೇ ನಾನು ನಿನ್ನೊಳಗಿನಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ನಾನು ನಿನ್ನೊಳಗೆ ಇದ್ದೀನಿ, ನನ್ನನ್ನು ಧ್ಯಾನಿಸು ಸಾಕು, ನಾನು ನಿನ್ನನ್ನು ಗಮನಿಸ್ತಾ ಇದ್ದೀನಿ, ಹಾಗೆ ನನ್ನ ಅನುಭವ ನಿನಗೆ ಸಿಗ್ತದೆ. ಅಂದರೆ ನಾನು ನಿನ್ನ ಜೊತೆಗಿರುವ ಅನುಭವಗಳು ಸಹಾಯದ ರೂಪದಲ್ಲಾಗಿರ್ಬೋದು, ಅವಕಾಶಗಳ ರೂಪದಲ್ಲಾಗಿರ್ಬೋದು, ಯಾವುದೋ ಒಂದು ವಂಚನೆಯಿಂದ ತಪ್ಪಿಸಿಕೊಳ್ಳುವ ರೀತಿಯಲ್ಲಾಗಿರ್ಬೋದು, ನಿನಗೆ ನಾನಿರುವ ಅನುಭವ ನಿನಗೆ ಸಿಗ್ತಾ ಹೋಗುತ್ತೆ, ಭೌತಿಕವಾಗಿ ಅಲ್ಲ ಆಂತರಿಕವಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸೂಚನೆಯನ್ನು ಬಾಬಾ ಕೊಡ್ತಾ ಇದ್ದಾರೆ. ನೀವು ಸಂತೋಷ ಮತ್ತು ಪ್ರೀತಿ, ಮಾನ್ಯತೆ, ಉತ್ತರಗಳನ್ನು ಬೇರೆಯವರಲ್ಲಿ ಹುಡುಕ್ತಾ ಇದ್ದೀರಾ, ಅವೆಲ್ಲವೂ ನಿಮ್ಮೊಳಗೆ ಇದೆ ಅನ್ನೋ ರೀತಿಯಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗೆ ಹೊರಗಿನ ವ್ಯಕ್ತಿ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿ ಕೆಲಸ ಆಗಿರ್ಬೋದು, ರಿಲೇಷನ್ ನಿಮ್ಮನ್ನು ಪೂರ್ಣಗೊಳಿಸಿಲ್ಲ, ಅವು ಕೇವಲ ನಿಮ್ಮ ಪೂರ್ಣತೆಯ ಪ್ರತಿಬಿಂಬ ಮಾತ್ರ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ. ಹಾಗೆ ನಿಮ್ಮ ಆತ್ಮ ಈಗ ಸ್ವಾವಲಂಬಿ ಆಗ್ತಾ ಇದೆ, ಒಂಟಿತನ ಅಲ್ಲ, ಒಳಗಿನ ಶಕ್ತಿ ನೀವು ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿಸ್ತಾ ಇದೆ. ಹಾಗೆ ಇಲ್ಲಿ ಏಂಜಲ್ಸ್ ಒಂದು ಯಾವ ರೀತಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ, ಹೊರಗಡೆ ಹುಡುಕುವುದನ್ನು ನಿಲ್ಲಿಸಿದಾಗ ನೀವು ನಿಮ್ಮನ್ನು ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಏಂಜಲ್ಸ್ ಮೆಸೇಜ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಕೆರಿಯರ್ ಚೇಂಜ್ ಯೋಗ ಇದೆ, ಖಂಡಿತ ಇದೆ. ಮ್ಯಾರೇಜ್ ಎನರ್ಜಿಗೆ ಕನೆಕ್ಟ್ ಆಗಿರೋರಿಗೆ ಒಂದು ಸಂದೇಶ ಸಿಗ್ತದೆ. ಮದುವೆ ಯೋಗ ಇದೆ, ಆದರೆ ಅದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಅದಕ್ಕೆ ಕಾರಣ ಶಾಂತಿ, ಗೌರವ ಇರುವ ಬಂಧನವಾಗಿರಬೇಕು ಅಂತೇಳಿ ನೀವು ಬಯಸ್ತಾ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಹಿಂದಿನ ಗೊಂದಲ, ತಡ, ಅಡೆತಡೆಗಳು, ಕುಟುಂಬ ಆಗಿರ್ಬೋದು, ಸಮಾಜದ ಪ್ರೆಷರ್ಗಿಂತ ನಿಮ್ಮ ಆತ್ಮದ ಸಮ್ಮತಿ ಮುಖ್ಯವಾಗಿರುತ್ತೆ. ಹಾಗಾಗಿ ಇದು ನಿರಾಕರಣೆ ಅಲ್ಲ, ತಡ ಅಂತ ಹೇಳಿ ಅಂದ್ಕೊಳ್ಬೇಡಿ. ಅದು ಸರಿಯಾದ ವ್ಯಕ್ತಿಗಾಗಿ ಒಂದು ಕಾಯ್ತಾ ಇರುವ ಸಮಯವಾಗಿದೆ. ಹಾಗಾಗಿ ನೀವು ಮ್ಯಾನಿಫೆಸ್ಟ್ ಮಾಡಿ, ಯೋಗ್ಯರಾದವರು ನನಗೆ ಸಿಕ್ಕೇ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಗುರುವಿನ ಪಾದಗಳಲ್ಲಿ ಶರಣಾಗಿಸ್ಬಿಡಿ ಆ ವಿಚಾರವನ್ನು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ. ಮದುವೆ ಫಿಕ್ಸ್ ಆಗೋ ಎನರ್ಜಿ ಕ್ಲೀನ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ನಿಮಗೆ ಸಿಗ್ತಾ ಇದೆ. ಇದು ಕರ್ಮಿಕ್ ಅಲ್ಲ, ಸೋಲ್ಮೇಟ್ ಎನರ್ಜಿ ಆಗಿದೆ. ಕೆಲವೊಂದು ಸೋಲ್ಮೇಟ್ ಲಕ್ಷಣಗಳು ಕೂಡ ನಿಮ್ಮಲ್ಲಿದ್ದಾವೆ. ಮಾತಿಲ್ಲದೆಯೇ ಅರ್ಥವಾಗುವ ಕನೆಕ್ಷನನ್ನು ಹೊಂದಿದ್ದೀರಾ ಕೆಲವರಲ್ಲಿ. ನೀವು ನಿಮ್ಮಂತೆಯೇ ಇರಬಹುದಾದ ಸುರಕ್ಷತೆಯನ್ನು ಕೂಡ ಹೊಂದಿದ್ದೀರಾ. ಹಳೆಯ ನೋವಿಗೆ ಹೀಲಿಂಗ್ ತರುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ. ಈ ಕನೆಕ್ಷನ್ ಡ್ರಾಮಾ ಕಡಿಮೆ ಮಾಡಿ ಶಾಂತಿಯನ್ನು ಹೆಚ್ಚು ಮಾಡಿದೆ ನಿಮ್ಮ ಜೀವನದಲ್ಲಿ. 6 ತಿಂಗಳ ಒಳಗೆ ಹೊಸ ಪರಿಚಯ ಉಂಟಾಗುತ್ತೆ, ಅಥವಾ ಈಗಿರುವ ಕನೆಕ್ಷನ್ ಇನ್ನೂ ಹೆಚ್ಚು ಗಾಢವಾಗುತ್ತೆ ಅನ್ನೋ ರೀತಿಲಿ ಕನೆಕ್ಷನ್ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ. ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಕೆಲವೊಂದು ವಿಚಾರಗಳು ಇಲ್ಲಿ ನಿಮಗೆ ಕನೆಕ್ಟ್ ಆಗ್ತಾ ಇರ್ತವೆ. ಮದುವೆ ಬಗ್ಗೆ ಸ್ಪಷ್ಟವಾದ ಮಾತುಗಳು ಈ ವಾರದಲ್ಲಿ ಬರುತ್ತೆ, ಇಲ್ಲ ಅಂದರೆ 6 ತಿಂಗಳ ಒಳಗೆ ಮದುವೆನೇ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಕಾಣಿಸ್ತದೆ. ಕುಟುಂಬ ಮಟ್ಟದ ಚರ್ಚೆ ಆರಂಭವಾಗುತ್ತೆ ಸದ್ಯದರಲ್ಲಿ. ಏಂಜಲ್ಸ್ ನಂಬರ್ಗಳು ಮತ್ತೆ ಕಾಣಬಹುದು ನಿಮಗೆ. ಅದು 22, 77, 11, 11 ಯಾವ ರೀತಿ ಏಂಜಲ್ಸ್ ನಂಬರ್ ಆದರೂ ಕಾಣ್ಬೋದು. ಪ್ರಾಣಿ ಪಕ್ಷಿಗಳು ನಿಮ್ಮ ಅಟ್ಯಾಚ್ಮೆಂಟಿಗೆ ಬರ್ತವೆ. ಪ್ರಕೃತಿ ನಿಮ್ಮ ಕನೆಕ್ಷನ್ನಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಕೆಲಸ, ಕಲಿಕೆ, ಆಧ್ಯಾತ್ಮಿಕ ವಲಯ, ಸ್ನೇಹಿತರ ಮೂಲಕ ಅಥವಾ ಅಚಾನಕ್ ಪರಿಚಯ, ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿದ ಸಮಯದಲ್ಲಿ ಖಂಡಿತ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಹಂತವನ್ನು ತಲುಪ್ತೀರಾ. ನೀವು ಹುಡುಕೋದು ಬೇಡ, ಅದು ನಿಮ್ಮನ್ನು ಹುಡುಕಿ ಬರುತ್ತೆ. ನಿಮ್ಮ ಒಂದು ಮಾನವೀಯತೆ, ಮನುಷ್ಯತ್ವದ ಮೇಲೆ ನೀವು ನಿಗಾ ವಹಿಸಿದರೆ ಸಾಕು. ಸಹನೆ, ತಾಳ್ಮೆ, ಸಂಯಮ ಅಂದ ತಕ್ಷಣ ಕಾಯೋದು ಅಂತ ಏನಲ್ಲ, ತಡ ಆಗುತ್ತೆ ಅಂತ ಅಲ್ಲ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು. ಅಂದರೆ ಮನಸ್ಸಿನ ಹಿಡಿತಕ್ಕೆ ನೀವು ಹೋಗದೆ, ನೀವು ಆ ಮನಸ್ಸಿನ ಹಿಡಿತದಲ್ಲಿ ಇಟ್ಕೊಂಡು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮನ್ನು ಪ್ರೀತಿಸಿ ಗೌರವಿಸುವುದಕ್ಕೆ ಸಹನೆ, ತಾಳ್ಮೆ, ಸಂಯಮ ಅನ್ನುವ ಒಂದು ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತದೆ. ಕಾಯೋದಂತಲ್ಲ. ಯಾವುದೇ ರೀತಿಯಲ್ಲಿ ನಿಮ್ಮ ಜೀವನ ಒಂದು ಅದ್ಭುತವಾದ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಾಗ, ನಿಮ್ಮನ್ನು ನೀವು ಪ್ರೀತಿ ಗೌರವದಿಂದ ನೋಡಿಕೊಂಡಾಗ. ಹಳೆಯ ಕೆಲವೊಂದು ನಿಮ್ಮ ಜೀವನದಲ್ಲಿರುವ ಅನುಭವಗಳು, ಆ ಒಂದು ಭಯ ಆಗಿರ್ಬೋದು, ಹೊಸದನ್ನು ತಡೆ ಹಿಡಿಬಾರ್ದು. ಹಾಗಾಗಿ ಅವುಗಳನ್ನು ಇಗ್ನೋರ್ ಮಾಡಿ ಕ್ಷಮಿಸಿ ಬಿಟ್ಬಿಡಿ ಅನ್ನೋ ರೀತಿಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಇಲ್ಲಾಂದರೆ ಅವೇ ಮ್ಯಾಗ್ನೆಟ್ ಆಗಿ ಆ ಕಹಿ ನೆನಪುಗಳನ್ನು ಹಿಡಿದಿಟ್ಕೊಳ್ತವೆ. ಹಾಗಾಗಿ ನೀವು ಯಾವ ರೀತಿ ಮ್ಯಾಗ್ನೆಟ್ ಆಗಬೇಕು ಅನ್ನೋದನ್ನು ನೀವೇ ಈಗ ಗುರುತಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಗುರುವಿನ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ನೀವು ಸಿದ್ಧರಾದರೆ ಸಮಯವು ತಾನಾಗೇ ಸಿದ್ಧವಾಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಬಾಬಾ ಮೆಸೇಜ್ ಕೊಡ್ತಿದ್ದಾರೆ. ನೀವು ಪ್ರೀತಿಗೆ ಅರ್ಹರಾಗಿದ್ದೀರಾ, ನೀವು ತಡವಾಗಿಲ್ಲ. ನಿಮ್ಮ ಸಂಗಾತಿ ಈಗಾಗಲೇ ನಿಮ್ಮ ದಾರಿಯಲ್ಲಿ ಇದ್ದಾರೆ. ಈ ಸಮಯದ ಎನರ್ಜಿಯ ಪ್ರಕಾರ ನೀವು ನಿಯಂತ್ರಣ ಬಿಡಬೇಕೇ ಹೊರತು ಜವಾಬ್ದಾರಿ ಕರ್ತವ್ಯಗಳನ್ನಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಆತ್ಮದ ಗುರುಗಳು ಹಾಗೆ ದೇವದೂತರಿಗೆ ಈಗಿನ ಪರಿಸ್ಥಿತಿನ ಒಪ್ಪಿಸಿಕೊಟ್ಟಾಗ, ಅಂದರೆ ಸೆರೆಂಡರ್ ಮಾಡಿದಾಗ ಹೋರಾಟ ಶಾಂತಿ ಆಗುತ್ತೆ. ಗೊಂದಲ ಸ್ಪಷ್ಟತೆಯೊಂದಿಗೆ ಒಂದು ಒಳ್ಳೆಯ ಒಂದು ಪರಿವರ್ತನೆಯನ್ನು ತರುತ್ತೆ. ನೀವು ನ್ಯಾಯಕ್ಕಾಗಿ ಹಂಬಲಿಸ್ತಾ ಇದ್ರೆ ಆ ನ್ಯಾಯ ನಿಮ್ಮ ಪರವಾಗಿ ಆಗೇ ಆಗುತ್ತೆ. ಅದರಲ್ಲಿ ನಿಮ್ಮ ಸತ್ಯ ನಿಷ್ಠೆ ಎಷ್ಟಿದೆಯೋ ಅದು ನಿಮಗೆ ದಕ್ಕತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ. ನೀವು ಒಬ್ಬರೇ ಅಲ್ಲ, ನಾವು ನಿಮ್ಮನ್ನು ನೋಡ್ಕೊಳ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಆ ದೇವತೆ ಶಕ್ತಿಗಳಾಗಿರ್ಬೋದು, ಗುರು ಶಕ್ತಿ ಆಗಿರ್ಬೋದು, ನಿಮ್ಮ ಪೂರ್ವಜರ ಶಕ್ತಿ ಆಗಿರ್ಬೋದು ಹೇಳ್ತಾ ಇದೆ. ಹಾಗೆ ಗೊಂದಲ ಸ್ಪಷ್ಟತೆ ಆಗ್ತಾ ಇದೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಗೆ ಈಗಾಗಲೇ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ರೆಸನೆಟ್ ಆಗ್ತದೆ. ಪ್ರತಿಯೊಂದು ಸಂಬಂಧಕ್ಕೂ ಒಂದು ಸ್ವಂತ ಆಯುಷ್ಯ,
ಸೆಲ್ಫ್ ಲೈಫ್ ಅಂತ ಇದ್ದೇ ಇರುತ್ತೆ. ಕೆಲವೊಂದು ಸಾರಿ ಆ ವಿಚಾರಗಳು ತುಂಬ ವರ್ಷಗಳ ಒಂದು ಅಂತರವನ್ನು ತಗೊಂಡಿದೆ ಅಂದರೆ ಅದರದ್ದೇ ಆದ ಒಂದು ಟೈಮ್ ಅಂತ ಇರುತ್ತೆ. ಆ ಸಮಯ ಮುಗಿಯುವವರೆಗೂ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಕರ್ಮವನ್ನು ಸೂಚಿಸ್ತಾ ಇದೆ. ಒಟ್ಟಾರೆಯಾಗಿ ಒಳ್ಳೆಯ ಅಂತ್ಯವನ್ನೇ ಇಲ್ಲಿ ನಿಮಗೆ ಒಂದು ಹೊಸ ಪ್ರಾರಂಭದೊಂದಿಗೆ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಿದೆ. ಕೆಲವು ಸಂಬಂಧಗಳು ಪಾಠ ಕಲಿಸಲು ಬಂದಿವೆ, ಕೆಲವು ಹೀಲ್ ಕೊಡಲು ಬಂದಿವೆ, ಕೆಲವು ನಿಮಗೆ ನಿಮ್ಮನ್ನು ಮರಳಿ ಕೊಡೋದಕ್ಕೆ ಬಂದಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲವೂ ಒಂದು ದಿನ ಮುಗಿತವೆ. ಅದು ನಷ್ಟ ಏನಲ್ಲ, ಪೂರ್ಣತೆ ಅದು ಅನ್ನೋ ರೀತಿಯಲ್ಲಿ ಗುರು ಮೆಸೇಜ್ ಕೊಡ್ತಿದ್ದಾರೆ. ಬಿಡುವುದು ಸೋಲಲ್ಲ, ಬೆಳವಣಿಗೆಯ ಒಂದು ಪ್ರಾರಂಭವಾಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸಮೃದ್ಧಿಯ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ನೀವು ಈಗ ಭಾವನಾತ್ಮಕವಾಗಿ ಲೈಟ್ ಆಗ್ತಾ ಇದ್ದೀರಾ. ಅಂದರೆ ತುಂಬ ನಿಮ್ಮನ್ನು ನೀವು ಹಗುರಗೊಳಿಸ್ಕೊಳ್ತಾ ಇದ್ದೀರಾ. ಇದೇ ಅಬಂಡೆನ್ಸ್ ಗೇಟ್ ಆಗಿದೆ. ಆ ಒಂದು ಸಮೃದ್ಧಿಯನ್ನು ನಿಮ್ಮ ಕಡೆ ನೀವು ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ. ಸಮೃದ್ಧಿ ಯಾವ ರೀತಿಯಲ್ಲಿ ಬೇಕಾದರೂ ಆಗ್ಬೋದು. ಹಣನೇ ಸೂಚನೆ ಮಾಡೋದಿಲ್ಲ. ಮದುವೆ, ಸಂತಾನ, ಇನ್ನು ಕೆಲಸ ಯಾವುದನ್ನೇ ಆದರೂ ಇಲ್ಲಿ ಸೂಚಿಸ್ತಾ ಇದೆ. ಹಣ ಮಾತ್ರವಲ್ಲ, ಸಮಯ, ಶಾಂತಿ, ಸರಿಯಾದ ಜನ, ನಿಮಗೆ ತಕ್ಕ ಅವಕಾಶಗಳು ಎಲ್ಲವೂ ಬರ್ತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಕೊರತೆಯ ಮನಸ್ಥಿತಿ ಮುಗಿಯುತ್ತೆ, ಒಟ್ಟು ಎಂಡ್ ಆಗುತ್ತೆ ಒಂದು ಕೊರತೆ ನಿಮ್ಮ ಜೀವನದಲ್ಲಿ. ಗುರುವಿನ ಶರಣದಲ್ಲಿದ್ದೀರಾ, ವ್ರತ ಮಾಡ್ತಾ ಇದ್ದೀರಾ, ನಾಮಸ್ಮರಣೆ ಮಾಡ್ತಾ ಇದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ ಅಂದರೆ ಈ ಸಮಯದಲ್ಲಿ ಕುಂಡಲಿನಿ ಎನರ್ಜಿ ನಿಧಾನವಾಗಿ ನಿಮ್ಮಲ್ಲಿ ಆಕ್ಟಿವ್ ಆಗ್ತಾ ಇದೆ. ಅದರ ಒಂದು ಸೂಚನೆಗಳು ಯಾವ ರೀತಿ ಸಿಗ್ತಾ ಇದ್ದಾವೆ ಅಂದರೆ ದೇಹದಲ್ಲಿ ಬೆಚ್ಚಗಿನ ಅನುಭವ ಆಗ್ತಾ ಇರ್ಬೋದು, ಇಲ್ಲ ಧ್ಯಾನಕ್ಕೆ ಕುಳಿತಾಗ ಒಂದು ರೀತಿಯ ಕಂಪನ ಆಗ್ತಾ ಇರ್ಬೋದು, ಅಚಾನಕ್ ಕೆಲವು ಘಟನೆಗಳು, ಹಳೆಯದನ್ನು ಸಹಿಸದ ಮನಸ್ಸು, ಮೌನದ ಕಡೆ ಆಕರ್ಷಣೆ. ಹಾಗೆ ಇದು ಭಯಪಡಿಸುವ ವಿಷಯ ಏನಲ್ಲ, ಇದು ಆತ್ಮದ ಲೆವೆಲ್ ಅಪ್ ಆಗುವ ವಿಚಾರವನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಸರಿಯಾಗಿ ನೀರನ್ನು ಕುಡಿರಿ, ಸರಿಯಾದ ಸಮಯಕ್ಕೆ ನಿದ್ರೆಯನ್ನು ಮಾಡಿ, ಹಾಗೆ ಪ್ರಕೃತಿಯ ಜೀವಿಗಳ ಕಡೆ ಆಗಿರ್ಬೋದು, ಪ್ರಕೃತಿಯ ಮರಗಿಡಗಳ ಕಡೆ ಆಗಿರ್ಬೋದು ನೀವು ಕನೆಕ್ಟ್ ಆಗಿ ಸರಳವಾದ ಆಹಾರ ಪದ್ಧತಿಯನ್ನು ಅನುಸರಿಸೋದು ಬಹಳ ಮುಖ್ಯ. ಹಾಗೆ ನಿಯಮಿತ ವ್ಯಾಯಾಮವನ್ನು ನಿಮ್ಮ ದೇಹಕ್ಕೆ ಕೊಡಲೇಬೇಕು. ಆರೋಗ್ಯದಲ್ಲಿ ಸುಧಾರಣೆ ಖಂಡಿತ ಆಗುತ್ತೆ. ಯಾಕಂದರೆ ಗುರುವಿನ ಶರಣದಲ್ಲಿ ಅವರೇ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ. ಕನಸಿನ ಮೂಲಕ ಬಂದು ಅವರು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಸೂಚನೆಗಳು ಕಾಣಿಸ್ತಾ ಇದ್ದಾವೆ. ಇದು ಕರ್ಮದ ಒಂದು ಬ್ಯಾಲೆನ್ಸ್ ಆಗಿತ್ತು. ಈ ಸಮಯದಲ್ಲಿ ಅದನ್ನು ತೀರಿಸಿಕೊಳ್ಳುವ ಸಮಯವನ್ನು ಗುರುವೇ ಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಖಂಡಿತವಾಗಿಯೂ ಆ ಒಂದು ಆರೋಗ್ಯ ಸರಿಯಾಗತ್ತೆ. ಕೆಲವು ಕರ್ಮಗಳು ಸುಧಾರಿಸ್ತವೆ. ನೀವು ನಂಬಿದ ಗುರುವು ಯಾವತ್ತಿಗೂ ನಿಮ್ಮನ್ನು ಬಂಧನದಲ್ಲಿ ಇಟ್ಟಿಲ್ಲ, ಅಂದರೆ ಅನಾರೋಗ್ಯದ ಬಂಧನದಲ್ಲಿ ಇಟ್ಟಿಲ್ಲ. ಅದರಿಂದ ಹೊರಗೆ ತರಲಿಕ್ಕೆ ಈಗ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ದೀಪಾರಾಧನೆಯನ್ನು ಮಾಡಿ, ಬಾಬಾರವರ ನಾಮಸ್ಮರಣೆಯನ್ನು ಮಾಡಿ, ಹಾಗೆ ದಾನ ಧರ್ಮದ ಸೇವೆಯ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಿದೆ. ಇದು ಫೋರ್ಸ್ ಮಾಡುವ ಸಮಯ ಅಂತ ಏನಲ್ಲ, ಫ್ಲೋದಲ್ಲಿ ಟ್ರಸ್ಟ್ ಮಾಡುವ ಸಮಯ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ನೀವು ಹೆಚ್ಚು ಒತ್ತಿದಷ್ಟು ದೂರ ಹೋಗುತ್ತೆ, ನೀವು ಬಿಡಿಸಿದಷ್ಟು ಹತ್ತಿರ ಬರುತ್ತೆ. ಕೆಲವೊಂದು ವಿಚಾರಗಳು ನಿಮ್ಮ ಕೆಲಸ ಸ್ಥಿರವಾಗಿರುತ್ತೆ, ಫಲದ ಕೆಲಸ ದೈವಕ್ಕೆ ಬಿಟ್ಬಿಡಿ. ಗುರುವಿನ ಶರಣಕ್ಕೆ ಶಾಂತಿಯಿಂದ ಶರಣಾಗಿದ್ದೀರಾ. ಹಾಗಾಗಿ ಕೆಲವೊಂದು ಅಂತ್ಯಗಳನ್ನು ಗೌರವಿಸಿ, ಅದನ್ನು ಇಗ್ನೋರ್ ಮಾಡಿ ಬಿಟ್ಬಿಡಿ, ಕ್ಷಮಿಸಿ. ಹೊಸ ಆರಂಭಗಳು ಈಗಾಗಲೇ ನಿಮ್ಮ ಕಡೆ ಬರ್ತಾ ಇದ್ದಾವೆ, ಅವುಗಳನ್ನು ಸ್ವೀಕರಿಸಿ. ನೀವೀಗ ಸುರಕ್ಷಿತವಾಗಿದ್ದೀರಾ. ಯಾಕಂದರೆ ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇರೋದು ಸ್ವಯಂ ಸದ್ಗುರುವಾಗಿದ್ದಾರೆ. ಹಾಗಾಗಿ ನಿಮ್ಮ ಜೀವನ ಈಗ ತುಂಬ ಹಗುರವಾಗ್ತಾ ಇದೆ. ಕೆಲವೊಂದು ವಿಚಾರಗಳಿಂದ ಹೊರಗೆ ಬರ್ತಾ ಇದ್ದೀರಾ, ಹೊಸ ಆರಂಭವನ್ನು ಕಂಡುಕೊಳ್ತಾ ಇದ್ದೀರಾ. ಮೌನ ನಿಮ್ಮ ದುರ್ಬಲತೆಯಲ್ಲ, ಹೊಸ ಯೋಜನೆಯ ಸ್ಥಿರತೆಯನ್ನು ಕಂಡುಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ರೆಸೆಂಟ್ ಆಗ್ತದೆ. ಒಟ್ಟಾರೆಯಾಗಿ ಈಗಿನ ಎನರ್ಜಿ, ನಿಮ್ಮನ್ನು ನೀವು ಜಡ್ಜ್ ಮಾಡೋದು ಬೇಡ, ಯಾರನ್ನೂ ಜಡ್ಜ್ ಮಾಡೋದು ಬೇಡ. ನಿಮ್ಮ ಕೆಲಸ ಏನಿದೆಯಲ್ಲ ಅದರ ಕಡೆ ಗಮನ ಕೊಡಿ. ನಿಮ್ಮ ನಿಯತ್ತು ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ರಕ್ಷಣೆ ಮಾಡುತ್ತೆ. ಧರ್ಮದ ಹಾದಿಯಲ್ಲಿದ್ದೀರಾ, ಆಧ್ಯಾತ್ಮಿಕ ಪಯಣದಲ್ಲಿ ನೀವಿದ್ದೀರಾ ಅಂದರೆ ಅದು ಸುರಕ್ಷಿತವಾದ ಒಂದು ದಾರಿಯಾಗಿದೆ. ಆ ದಾರಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ನೀವೆಲ್ಲ ಏನು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರಾ ಅವುಗಳನ್ನು ಗುರುವಿನ ಪಾದಗಳಲ್ಲಿ ನೀವು ಸಮರ್ಪಣೆ ಮಾಡಬೇಕು. ನಿಷ್ಠೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡೋದನ್ನು ಮರಿಬಾರ್ದು. ಪ್ರತಿ ಹಂತದಲ್ಲೂ ನನ್ನ ಜೊತೆ ನನ್ನ ಗುರು ಇದ್ದಾರೆ, ನನಗೆಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅನ್ನುವ ನಿಮ್ಮ ಎನರ್ಜಿ ಅವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ನಿಮ್ಮ ಕಡೆ ಒಂದು ಸಮೃದ್ಧಿ ಅನ್ನೋದು ಹರಿದು ಬಂದೇ ಬರ್ತಾ ಇದೆ. ನಿಮ್ಮಿಂದ ಬಾಬಾ ಒಳ್ಳೊಳ್ಳೆಯ ಕೆಲಸಗಳನ್ನು, ಸೇವೆಗಳನ್ನು ಮಾಡಿಸ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆಗಳಾಗ್ತಾ ಇದ್ದಾವೆ. ಕೆಲವೊಂದು ಸಾರಿ ಕೆಲವು ಆಕಸ್ಮಿಕ ಘಟನೆಗಳು ಕೂಡ ನಡೆದು ಅವು ಒಂದು ಅಂತ್ಯವನ್ನು ಕಾಣ್ತಾ ಇದ್ದಾವೆ. ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಶರಣಾಗಿಸ್ತೀರೋ ಆ ವಿಚಾರಗಳನ್ನ, ಆಗ ನಿಮ್ಮ ಜೀವನ ಪುನರಾರಂಭವಾಗಲಿಕ್ಕೆ ಶುರುವಾಗುತ್ತೆ. ಹೊಸ ಅವಕಾಶಗಳು, ಹೊಸ ಒಂದು ಆರಂಭದ ಒಂದು ಯೋಜನೆಯೊಂದಿಗೆ ನಿಮ್ಮ ಜೀವನ ಗುರುವಿನಲ್ಲಿ ಶರಣಾಗಿಸಿದ ಮರುಕ್ಷಣ ನೀವು ಅವರ ಯೋಜನೆಯ ಭಾಗವಾಗಿರ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.